ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸಿದ್ದರಾಮಯ್ಯ ಸ್ವಾಗತ. ನಾನು ನಿಮ್ಮ MI ಅಥವಾ ಮಲ್ಲಪ್ಪ ಜೋತರ. ಆತ್ಮೀಯರೇ, ನಮ್ಮ ಬೇಬಿ ಯಡಿಯೂರಪ್ಪ ಹೀಗೆ ಕರೆದವ್ರು ನಾನಲ್ಲ, ನಮ್ಮ BK ಹರಿಪ್ರಸಾದ್ ಅವರು. ಬೇಬಿ ಯಡಿಯೂರಪ್ಪನವರು ಕಳೆದ ಒಂದು 2-3 ದಿನದಿಂದ ಟೀಕೆ ಮಾಡಿದರು. ಸೋನಿಯಾ ಗಾಂಧಿ ಮತ್ತು ರಾಹುಲ್ ಗಾಂಧಿ ಅವ್ರದ್ದು ನ್ಯಾಷನಲ್ ಹೆರಾಲ್ಡು ಇವೆಲ್ಲ ಕುತ್ಕೊಂಡು ಇಲ್ಲೆಲ್ಲ ಕೇಸ್ ಹಾಕೊಂಡಂಥವ್ರು ಹಾಗೆ ಹೀಗೆ ಅಂತ ಮಾತಾಡಿದರು. ಅವರೇನು ನಮಗೆ ಹೇಳ್ತಾರಪ್ಪ ನೀತಿ ಪಾಠ ಅನ್ನೋ ಹಂಗೆ ಹೇಳಿದರು. ಇರ್ಬೋದು ಪಾಪ, ಸಹಜದವ್ರು ಹೇಳಿದ್ರಲ್ಲ. ಆದರೆ ಆ ವಿಷಯ ತೆಗೆದುಕೊಂಡ ಇವತ್ತು BK ಹರಿಪ್ರಸಾದ್ ಅಂದರೆ ಇವತ್ತಿನ KPCC ಅಧ್ಯಕ್ಷರು BJP ಮತ್ತು ಬೇಬಿ ಯಡಿಯೂರಪ್ಪ ಮೇಲೆ ಅಟ್ಯಾಕ್ ಮಾಡಿದ್ದಾರೆ. ಅಲ್ಲ ರೀ, ನ್ಯಾಷನಲ್ ಹೆರಾಲ್ಡ್ ಆಯಿತು, 2G ಆಯಿತು, 3G 4G ಏನೇನೆಲ್ಲ ಆರೋಪ ಮಾಡಿದ್ರಿ. 12 ವರ್ಷಗಳಿಂದ ಗೆದ್ರಿ, ಆಡಳಿತಕ್ಕೆ ಬಂದ್ರಿ. ಈ 12 ವರ್ಷದಾಗ ನೀವು ಏನು ಮಾಡಿದ್ರಿ? ಪ್ರೂವ್ ಆಯ್ತಾ? ಅದು ನಾವು CBIಗೆ ಒಪ್ಪಿಸಿದ್ವಿ, ಅದನ್ನು ಸುಪ್ರೀಂ ಕೋರ್ಟ್ಗೆ ಹೋಗ್ಯದ, ಅದೆಲ್ಲ ಕ್ಲಿಯರ್ ಆಗ್ಯದ. ಲ್ಯಾಂಡ್ ಬಗ್ಗೆ ಮಾತಾಡಿದ್ರಿ. ಈ ಒಂದು ಹರಿಯಾಣದಲ್ಲೇ ವಾಡ್ರಾ ಅವ್ರ ಸಲುವಾಗಿ ಅದು ಇವತ್ತಿಗೆ ಪ್ರೂವ್ ಆಗ್ತಾ ಇಲ್ಲ. ನಮ್ಮ ಕಂಪ್ನಿ ಆ್ಯಕ್ಟ್ದಲ್ಲಿ ರಿಜಿಸ್ಟರ್ ಆಗಿದ್ದರೆ ಅದು ನ್ಯಾಷನಲ್ ಹೆರಾಲ್ಡು. ಇಷ್ಟರಲ್ಲೇ ಅವ್ರು ಒಳಗೆ ಹೋಗ್ಬೇಕಾಯ್ತಲ್ಲ, ಶಿಕ್ಷೆ ಆಗಬೇಕಾಗಿತ್ತು, ಯಾಕೆ ಆಗಲಿಲ್ಲ? ಅದರಲ್ಲೂ ನಿಮ್ಮ ತಂದೆಯವರು ಚೆಕ್ ಮೇಲೆ ಏನೋ ಲಂಚ ತಗೊಂಡು ಜೈಲಿಗೆ ಹೋಗಿ ಬಂದವರು ನೀವು. ಅದ್ರ ಮೇಲೆ ಪಾಪ ಕೂಸಿನ ಮೇಲೆ, ಸಣ್ಣ ಹುಡುಗಿ ಮೇಲೆ ಒಂದು ಪಕ್ಷದೊಳಗೆ ಅವ್ರ ಮೇಲೆ ಕೇಸ್ ಇದ್ದಂಥವ್ರು ನೀವು ನಮಗೇನು ಹೇಳ್ತೀರಪ್ಪ ಅಂಥೇಳಿ ನೇರವಾಗಿ ಚುಚ್ಚುವಂಥ ಮಾತಾಡ್ತಾ ಇದ್ದಾರೆ. BK ಹರಿಪ್ರಸಾದ್ ಆಗಿರ್ಬೋದು, ಇನ್ನೊಂದು ಕಡೆ ನಮ್ಮ ಪ್ರಿಯಾಂಕ ಖರ್ಗೆ ಅವರಾಗಿರ್ಬೋದು, BJP ಮತ್ತು RSS ಮೇಲೆ ನೇರವಾಗಿ ಅಟ್ಯಾಕ್ ಮಾಡ್ತಾ ಇದ್ದಾರೆ. ಇದು ಭಾಳ ಸೂಕ್ಷ್ಮಗೊಳಿಸ್ಬೇಕಾಗಿತ್ತು. ಮತ್ತು ಜೊತೆಗೆ ತೀವ್ರವಾಗಿ ಇತ್ತೀಚೆಗೆ ಕಾಂಗ್ರೆಸ್ ಅಂತೂ BJP ಮೇಲೆ ಮತ್ತು RSS ಮೇಲೆ ಅವರು ಟಾರ್ಗೆಟ್ ಮಾಡ್ತಾಯಿದ್ದಾರೆ ಪ್ರತಿಯೊಂದರಲ್ಲಿ. ಅದರಲ್ಲೂ ರಾಮ ಮಂದಿರದಲ್ಲಿ ಕೋಟಿ ನೂರಾರು ಕೋಟಿ 1000 ಕೋಟಿ ಗೊತ್ತಿಲ್ಲ, ಅದಕ್ಕೆ CBI ನೇಮಿಸಿಲ್ಲ, ನಾವು CBI ನೇಮಿಸ್ ಅಂತ ಹೇಳೋದಿಲ್ಲ ಅಂತ ಹೇಳ್ತಾ ಇದ್ದಾರೆ BK ಹರಿಪ್ರಸಾದ್. ಯಾಕಂದ್ರೆ CBI ನಿಮ್ಮ ಕೈಯಲ್ಲೇ, ED ನಿಮ್ಮ ಕೈಯಲ್ಲೇ, IT ನಿಮ್ಮ ಕೈಯಲ್ಲೇ, ನೀವು ಬೇಕಾದಾಗ ತಿರ್ಚುಗಿತೀರಿ ಅನ್ನೋಂಥ ಆರೋಪ ಮಾಡ್ತಾಯಿದ್ದಾರೆ. ಪರ ಗಂಭೀರ ಆರೋಪಗಳೆಲ್ಲ. ರಾಮ ಮಂದಿರದ ಹುಂಡಿ ದುಡ್ಡು ಎಬ್ಬಿಸಿದ್ರಿ, ಮಾಡಿದ್ರಿ, ಭೂಮಿ ಎಲ್ಲಿದ್ದು ಖರೀದಿ ಮಾಡ್ಕೊಂಡು ಆ ದುಡ್ಡು ಹೊಡೆದ್ರಿ. ಅದಕ್ಕೆ ನೇರಾನೇರ ನಾವು ಇವತ್ತು ಆರೋಪ ಮಾಡ್ತಾಯಿದ್ದೀವಿ, ಮೋದಿ ಮತ್ತು ಶಾರದ ಹೊಣೆಗಾರರು ಅಂತ. ಸುಪ್ರೀಂ ಕೋರ್ಟ್ ಹೇಳಿದ್ದು ಇವರಿದ್ದಂಥವರು ಟ್ರಸ್ಟ್ ನೇಮಿಸಿದ್ರು. ಟ್ರಸ್ಟಲ್ಲಿ ಇವರ ನೇಮಿಸಿದವರು. ಇವತ್ತು ಚಂಪತ್ ರಾಯ್ ಆಗಿರ್ಬೋದು, ಅನಿಲ್ ಮಿಶ್ರಾ ಅವರಾಗಿರ್ಬೋದು, ಗೋಪಾಲ್ ರಾವ್ ಆಗಿರ್ಬೋದು, ಅದೇ ಕಾಲ ಖಜಾಂಚಿ ಆದಂತಹ ಗೋವಿಂದ ದೇವಗಿರಿ ಅವರಾಗಿರ್ಬೋದು, ಕೃಷ್ಣ ಅವರಾಗಿರ್ಬೋದು, ಅನೇಕ ಮಿಶ್ರ ಅವರು ಬರ್ತಾ ಇದ್ದಾರೆ ಸಾಕಷ್ಟು. ಇವರೆಲ್ಲರೂ ಇವತ್ತು ಈ ದುಡ್ಡನ್ನು ರಾಮನ ದುಡ್ಡನ್ನು ಹೊಡೆದಂಥವ್ರು. ರಾಮ ಕಾ ಪೈಸಾ ಲುಟೇರ ಹೀಗೆಲ್ಲ ಮಾತಾಡ್ತಾ ಇದ್ದಾರೆ. ಇವತ್ತು ಇದನ್ನೆಲ್ಲ ದಾಳಿ ನೋಡಿದರೆ ನಿಜವಾಗಿ ಇವತ್ತು ಮೈ ಕೊಟ್ಟು ಎದ್ದು ನಿಂತದ ಕಾಂಗ್ರೆಸ್. ಬೇರೆ ಯಾವುದಿಲ್ಲಪ್ಪ, ನಾವು ಹೋರಾಟ ಮಾಡಲೇಬೇಕು ಅನ್ನುವಂಥದ್ದು. ಅದರಲ್ಲೂ KPCC ಅಧ್ಯಕ್ಷರನ್ನ ಈ BK ಹರಿಪ್ರಸಾದ್ ಅವ್ರನ್ನ ಮಾಡಿದ ತಕ್ಷಣ ಅನಿಸುತ್ತಿದ್ದು ಇದು ತೀವ್ರವಾಗಿ ಹೋಗ್ತದೆ ಅಂತೇಳಿ. ಯಾಕಂದ್ರೆ ನಮ್ಮ ಸತೀಶ್ ಅವರು ಮಾತಿನ ಮಲ್ಲರಲ್ಲ, ಕೆಲಸದ ಮಲ್ಲರು. ಇಲ್ಲಿ ನೇರವಾಗಿ ಎದುರಾಳಿ ಯಾರಿದ್ದಾರಪ್ಪ ಅಂತಂದ್ರೆ BJPಗರು, RSS ಇದ್ದಾರೆ. ಇವರು ಮಾತಿನ ಮಲ್ಲರು. ಮಾತಿನಲ್ಲಿ ಮನೆ, ಅರಮನೆ ಎಲ್ಲನೂ ಕಟ್ಟುವಂಥವ್ರು, ದೇವಾಲಯ ಕಟ್ಟುವವರು, ಮಸೀದಿಗಳನ್ನು ಕೆಡುವವರು ಎಲ್ಲರೂ ಇವರಲ್ಲಿದ್ದಾರೆ. ಇವ್ರಿಗೆ ನೇರವಾಗಿ ಎದುರು ಉತ್ತರ ಕೊಡೋಂಥವ್ರು ಬೇಕು. ಇವರಿಬ್ಬರು BK ಹರಿಪ್ರಸಾದ್, ಅದೇ ಕಾಲಕ್ಕೆ ನಮ್ಮ ಖರ್ಗೆ, ಇವರಿಬ್ಬರು ಇವತ್ತು ನೇರವಾಗಿ BJP ಮತ್ತು BJP ನಾಯಕರು ಎಲೆಕ್ಟ್ ಮಾಡ್ತಿದ್ದಾರೆ. ಮೋದಿ ಸಾರ್ ಅವ್ರು ನೀವು ರಾಜೀನಾಮೆ ಕೊಡೋಕೆ ಮೊದಲ ಯೋಗಿ ಅವ್ರು ನೀವು ಕೊಡಬೇಕು. ಇದು ನ್ಯಾಯಾಂಗ ತನಿಖೆ ಆಗಬೇಕು ಹಿರಿಯ ನ್ಯಾಯಾಧೀಶರಿಂದ, ಅಥವಾ ಇದಕ್ಕಾಗಿಯೇ ಒಂದು ನೀವು ಕಮಿಟಿ ಸ್ವತಃ ಒಂದೇನು ಪಾರ್ಲಿಮೆಂಟ್ರಿ ಬೋರ್ಡ್ ಮಾಡಬೇಕು ಇದಕ್ಕೆ ಅನ್ನೋದು ಹೇಳ್ತಾ ಇದ್ದಾರೆ. ಅಂದರೆ ನೀವು ಮಾಡ್ತಾಯಿದ್ದು, ನೀವು ದೊಡ್ಡ ಭ್ರಷ್ಟಿದ್ರಿ. ಅವ್ರಿಗೇನು ಇಲ್ಲಿವರೆಗೆ ನೀವು ಪ್ರೂವ್ ಮಾಡಲಿಲ್ಲಲ್ಲ. ಸೋನಿಯಾ ಗಾಂಧಿ ಅವ್ರನ್ನ ಮತ್ತು ರಾಹುಲ್ ಗಾಂಧಿ ಒಂದು ದಿವಸ 12 ವರ್ಷ ತೊಗೊಂಡ್ರಿ, ಶಿಕ್ಷೆ ಆಗಬೇಕಾಗಿತ್ತು. ಯಾರೋ ಸುಬ್ರಹ್ಮಣ್ಯ ಸ್ವಾಮಿ ಹೇಳಿದರು, ತೊಗೊಂಡ್ರಿ, ಬೆನ್ನು ಹತ್ತಿದ್ರಿ, ಸಾಕಷ್ಟೆಲ್ಲ ಇಲ್ಲೇ ಸಾಕಷ್ಟು ನೀವು ಸಂಶೋಧನೆ ಹುಡುಕಾಟ ಎಲ್ಲ ಮಾಡಿದ್ರಿ. ಏನು ಸಿಕ್ತಪ್ಪ ನಿಮಗೆ ಅಂಥೇಳಿ ಇವತ್ತು ನೇರವಾಗಿ BJP ಮತ್ತು RSSಗಳ ಮೇಲೆ ಪ್ರಹಾರ ಮಾಡ್ತಾ ಇದ್ದಾರೆ. ರಾಮ ಮಂದಿರ, ಯಾವ ರಾಮನ ಹೆಸರಲ್ಲಿ ನೀವು ಅಧಿಕಾರಕ್ಕೆ ಬಂದರೂ ಆ ರಾಮ ಮಂದಿರದಲ್ಲಿ ನೀವು ಕಳ್ಳತನ ಮಾಡಿ ಹೆಚ್ಚಿದ್ರಿ. ಏನೆಲ್ಲ ಜರುಡೆ ಹೋಗ್ಬಿಡ್ತಾರೆ ದುಡ್ಡಿಂದು.
ಎಲ್ಲನೂ ಈ ಟ್ರಸ್ಟಿಗಳಲ್ಲಿದ್ದಂಥವರು ಇದ್ದಾರೆ, ಎಲ್ಲರೂ ಅವ್ರ ಸಂಬಂಧಿಕರು, ಅವರ ಏನಪ್ಪ ವಾರಸದವರು, ಇವರೆಲ್ಲ ಮಾಡಿದ್ದಾರೆ. ಇವತ್ತು ಇದಕ್ಕೇನು ಕ್ರಮ ತೊಗೊಂಡ್ರಿ? ಇಲ್ಲಿವರೆಗೆ ಸ್ವತಂತ್ರವಾಗಿ ತನಿಖೆ ಮಾಡಿಸಿದ್ರಿ, ತನಿಖೆ ಸಹಿತ ಇವನ್ ಅದೇನು ನೀವು SIT ಮಾಡಿದಿರಿ, ಅದು ಯೋಗಿ ಆದಿತ್ಯನಾಥ್ ತಮ್ಮ ಒಂದು ಅಧಿಕಾರಿಗಳು ನೇಮಿಸಿದ್ದಾರೆ. ಅವರು ಮೊದಲು FIR ಆಗಬೇಕಾಗಿತ್ತು ಎಲ್ಲರ ಮೇಲೂ, ಆಗಿಲ್ಲ. ಆಮೇಲೆ SIT ಮಾಡಿದ್ರಿ, ಅದು ಏನು ರಿಪೋರ್ಟ್ ಕೊಟ್ಟಿತ್ತು. 5ನೇ ತಾರೀಕಿಗೆ 80 ಲಕ್ಷ ಗೊತ್ತಿದ್ರು, 7ನೇದಲ್ಲಿ ನೀವು ಇಂಟರ್ವ್ಯೂ ಕೊಟ್ಟರು ಚಂಪತರಾಯರು ಅದನ್ನು ಕ್ಲಿಯರಾಗಿ ಹೇಳಲಿಲ್ಲ, ನಮಗೆ ಏನು ಆಗಿಲ್ಲ ಅಂತ ಹೇಳಿದರು. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ನಂತರ 26ನೇ ತಾರೀಕಿಗೆ ಈ SIT ಒಂದು 80 ಲಕ್ಷ ರೂಪಾಯಿ ಕೊಟ್ಟಿತ್ತು. ಇನ್ನೂ ಹೆಚ್ಚಾಗಿ ಆಗ್ಯದ. 40 ದಿನಗಳಲ್ಲಿ 70 ಸಲ ದುಡ್ಡು ತುಡುಗಾಗಿದೆ. CCTV ಸಿಕ್ತು. ಮತ್ತು ಹಿಂದಿನ CCTV ಫುಟೇಜಲ್ಲಿ ಇಲ್ಲ. ಏನು ಎಷ್ಟಾಗಿರ್ಬೋದು? ಇಲ್ಲೇ ನೂರಾರು ಸಾವಿರಾರು ಎಷ್ಟು ಕೋಟಿ ಆಗಿದ್ರು ಯಾರಿಗೆ ಗೊತ್ತು. ಅದಕ್ಕೆ ನೆಮ್ಮದ ಬಗ್ಗೆ ನೋಡ್ಕೊಳ್ರಿ. ನಿಮ್ಮ ಮೀಡಿಯಲ್ಲಿ ಕತ್ತಿ ಬಿದ್ದದ, ನಮ್ಮಲ್ಲಿ ಬಿದ್ದಂಥ ನೊಣದ ಬಗ್ಗೆ ಮಾತಾಡ್ತೀರಿ ಅನ್ನೋ ಮಾತು. ಇದೆಲ್ಲ ನೋಡಿದಾಗ ಇವತ್ತು ಏನಪ್ಪ ಅಂದರೆ BJPಗೆ ಇವತ್ತು ಟಕ್ಕರ್ ಕೊಡೋದಕ್ಕಾಗಿ ಕಾಂಗ್ರೆಸ್ ಪೂರ್ಣ ಪ್ರಮಾಣದಲ್ಲಿ ತಯಾರಿ ನಡೆಸ್ಕೊಂಡಾಗ ಇವತ್ತಂದು ಕರ್ನಾಟಕದಲ್ಲೇ KPCC ಅಧ್ಯಕ್ಷರು ಮಾಚಿನ ಮಲ್ಲರು BK ಹರಿಪ್ರಸಾದ್ ಯಾವುದನ್ನು ನಿರ್ದಾಕ್ಷಿಣ್ಯವಾಗಿ, ಅದರಲ್ಲೂ ಸಂಘ ಪರಿವಾರದ ವ್ಯವಹಾರಗಳು ಬಂದಪ್ಪ ಅಂದ್ರೆ ಭಾಳ ನಿಷ್ಠುರವಾಗಿ ಮಾತಾಡೋದು ವ್ಯಕ್ತಿ. ಅವ್ರ ಜೊತೆಗೆ ಖರ್ಗೆ ಅವರೊಬ್ಬರು ಕೂಡ್ಕೊಂಡಿದ್ದಾರೆ. ಹೀಗಾಗಿ ಇಡೀ ರಾಜ್ಯದ ತುಂಬ ಇವ್ರದ್ದು ಧ್ವನಿ ಮತ್ತು ರಾಷ್ಟ್ರ ಮಟ್ಟದಲ್ಲೂ ಸಹಿತ ಖರ್ಗೆ ಅವ್ರ ಚರ್ಚೆ ಜೋರು ನಡೀತಾ ಇದೆ. ಇಬ್ಬರಲ್ಲಿಯೂ ಭಾಷಾ ಪ್ರಬುದ್ಧತೆ ಅದ. ಇಂಗ್ಲೀಷ್, ಹಿಂದಿ, ಕನ್ನಡ ಇವುಗಳು ನಿರರ್ಗಳವಾಗಿ ಮಾತಾಡಬಲ್ಲರು ಮತ್ತು ವೈಚಾರಿಕವಾಗಿ ಮಾತಾಡಬಲ್ಲರು, ವಿತ್ ಡಾಕ್ಯುಮೆಂಟ್ರಿ ಮಾತಾಡಬಲ್ಲರು. ಹೀಗಾಗಿ ಕರ್ನಾಟಕದ ಕಾಂಗ್ರೆಸ್ ಇವತ್ತಿನ ಮತ್ತು ರಾಷ್ಟ್ರ ಮಟ್ಟದ ಧ್ವನಿ ಮಾಡ್ತಾ ಇದೆ. ಅದರಲ್ಲೂ ರಾಷ್ಟ್ರದಲ್ಲೇ ಇವತ್ತು ಹೆಚ್ಚು ಪರ್ ಕ್ಯಾಪಿಟಲ್ ಇನ್ಕಮ್ ಹೊಂದಿದಂಥ ಏನಪ್ಪ ಅದರ ರಾಜ್ಯ ಯಾವುದಿದೆ ಅದು ಕರ್ನಾಟಕ ಆಗ್ಯದ. ಮಹಾರಾಷ್ಟ್ರ ಮೀರು ಹೋಗ್ಯದ. ಇದು ಇಲ್ಲಿ ರಿಪೋರ್ಟಲ್ಲಿ ಇದು IMF ರಿಪೋರ್ಟ್. ಅವ್ರು ಹೇಳ್ತಾ ಇದ್ದಾರೆ ಈ ಭಾರತದಲ್ಲಿ 5 ರಾಜ್ಯಗಳು, ಅದರಲ್ಲಿ ಪ್ರಥಮ ಕರ್ನಾಟಕ. ಅದು ಇವತ್ತು ಈ ರಾಷ್ಟ್ರದ ಎಲ್ಲ ರಾಜ್ಯಗಳಿಗಿಂತ ಹೆಚ್ಚು ಇನ್ಕಮ್ ಪಡೆದದ. ಇಂಡೋನೇಷ್ಯಾ ಮತ್ತು ಶ್ರೀಲಂಕಾಗಿಂತ ಹೆಚ್ಚಿನ ಇನ್ಕಮ್ ಇಲ್ಲದ ಅನ್ನುವಂಥ ಮಾತನ್ನು ಹೇಳೋದು. ಹೀಗಾಗಿ ಇವತ್ತು ಇವೆಲ್ಲ ಗರಿ ಮೂಡೆ ಈ BJPಗೆ ಮತ್ತು ಅದಕ್ಕೆ RSSಗೆ ಎದರ ಬದಲ ನಿಂತು ಉತ್ತರ ಕೊಡುವಂಥದ್ದು, ಪ್ರಶ್ನೆ ಮಾಡುವಂಥ ದಿಟ್ಟತನ ತೋರ್ತಾ ಇದ್ದಾರೆ. ಜೊತೆಗೆ DKಶಿ ಅವರು ಸಹ ಪೂರ್ಣ ಪ್ರಮಾಣದಲ್ಲಿ ಕಾಂಗ್ರೆಸ್ಸಿಗರಿರೋದ್ರಿಂದ ಸಹಜವಾಗಿ ರಾಹುಲ್ ಗಾಂಧಿ ಅವರಿಗೆ ಕರ್ನಾಟಕದ ಈ ಎಲ್ಲ ನಾಯಕರು ದೊಡ್ಡ ಶಕ್ತಿ ಆಗ್ತಾ ಇದ್ದಾರೆ ಇವತ್ತು. ಹೀಗಾಗಿ ಇವತ್ತು ಏನಾದರೂ ಕಾಂಗ್ರೆಸ್ಸಿಗೆ ಏನಾದರೂ ಸ್ವಲ್ಪ ಮಾತಾಡಬೇಕಾಗಿರೋ ಸಹಿತ ವಿಜೇಂದ್ರ ಆಗಿರ್ಬೋದು, ಕುಮಾರಸ್ವಾಮಿಗಳಾಗಿರ್ಬೋದು, ಅಶೋಕ್ ಅವರಾಗಿರ್ಬೋದು, ಇವರೆಲ್ಲ ಭಾಳ ಎಚ್ಚರಿಕೆ ವಹಿಸಿ ಮಾತಾಡಬೇಕಾಗ್ಯದ. ಯಾಕಂದರೆ ರಾಮ ಮಂದಿರದ ಹಣ ಲೂಟಿಯಾಗಿದ್ದ ಇವತ್ತು ದೊಡ್ಡ ವೈರಿಯಾಗಿ ಬೆಳೀತಾ ಇದೆ ರಾಷ್ಟ್ರ ಮಟ್ಟದಲ್ಲಿ BJP ಮತ್ತು RSSಗೆ. ಅವ್ರು ಎಲೆಕ್ಷನ್ದಲ್ಲಿ ಗೆಲ್ಲುವಂಥ ಪ್ರಾವೀಣ್ಯತೆ ಪಡೆದಾರ ಮಾಡ್ತಾರೆ. ಆದರೂ ಜನಸಾಮಾನ್ಯರ ಮಾತ್ರ ಇವತ್ತು ಈ ಏನು ಹೇಳಿದ್ರೆ ಇಷ್ಟೆಲ್ಲ ಈ ಜನರನ್ನು ನಂಬುವಂಥ ಸ್ಥಿತಿಯಲ್ಲಿ, ಅದರಲ್ಲೂ ಮೋದಿ ಮತ್ತು ಶಾರು ರಾಜೀನಾಮೆ ಕೊಡ್ರಿ, ಇಲ್ಲ ನಮ್ಗೆ ನೀವು ಪ್ರೂವ್ ಮಾಡಿರಿ ಸೋನಿಯಾ ಮತ್ತು ರಾಹುಲ್ ಗಾಂಧಿ ಮೇಲೆ ನ್ಯಾಷನಲ್ ಹೆರಾಲ್ಡದಲ್ಲೇ ನಿಜವಾಗಿಯೂ ಅಲ್ಲಿ ದುಡ್ಡು ಹೊಡೆದಿದ್ದರೆ ಪ್ರೂವ್ ಮಾಡಿರಿ, ಅದನ್ನು ಶಿಕ್ಷೆ ಕೊಡಿಸ್ರಿ ಅನ್ನುವಂಥ ಮಾತು ಕೇಳುವ ಮೂಲಕ, ಅದರಲ್ಲೂ BB ಯಡಿಯೂರಪ್ಪ ನೇರಾಳಿರವಾಗಿ ನಮ್ಮ ವಿಜೇಂದ್ರ ಅವ್ರಿಗೆ ಟೀಕೆ ಮಾಡೋದು ನೋಡಿದಾಗ, ನಿಮ್ಮ ತಂದೆಯವ್ರ ಮೇಲೆ ಕೇಸ್ ಇದ್ದವಪ್ಪ, ನಿಮ್ಮಲ್ಲಿ ಲಂಚದ ಅದಕ್ಕೆ ಉತ್ತರ ಕೊಡ್ರಿ, ಚೆಕ್ ಮೇಲೆ ದುಡ್ಡು ತೊಗೊಂಡವ್ರ ಅನ್ನುವಂಥ ಮಾತು. ನಿಮ್ಮಲ್ಲಿ ಅನೇಕ ಆರೋಪಗಳಿದ್ದಾವೆ. ಇವಕ್ಕೆಲ್ಲ ಉತ್ತರ ಕೊಡೋ ಇವತ್ತು ಸಮಯ ನಿಮಗೆ ಬಂದಿದೆ, ಅದು ಕೊಡ್ರಿ, ನಮ್ಮ ದಿನಕ್ಕೆ ಇರ್ತೀರಿ ಭ್ರಷ್ಟಾಚಾರ ಅನ್ನುವಂಗಿತ್ತು ಧ್ವನಿ. ಇದು ಈ ಕಾಂಗ್ರೆಸ್ ಇವತ್ತು BJPಗೆ ಸವಾಲೊಡ್ಡುವ ಸ್ಥಿತಿಗೆ ಬಂದಂಥದ್ದು. ಜನರ ಸಮೀಪಕ್ಕೆ ಹೋಗುವಂಥ ಎಲ್ಲ ಸಾಹಸನ ಮಾಡ್ತಾಯಿದ್ದಾರೆ. ನೋಡೋದ್ರಲ್ಲಿ ಏನಾಗ್ತದೆ, BJP RSS ಎಷ್ಟು ಮಟ್ಟಿಗೆ ಇಂದಿನ ಈ ಸವಾಲುಗಳನ್ನು ಎದುರಿಸಬಲ್ಲದು ಅನ್ನೋದನ್ನು ಮುಂದಿನ ನೋಡೋಣ ಅಂತ ಹೇಳ್ತಾ, ಇದು ನಿಮ್ಮ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ ಕಮೆಂಟ್ ಜೊತೆಗೆ ಸಬ್ಸ್ಕ್ರೈಬ್ H16 ನ್ಯೂಸ್ ಅರ್ಥಾತ್ ಸಿದ್ದರಾಮಯ್ಯ ಸತ್ಯಕ್ಕಾಗಿ ವಂದನೆಗಳು. ಆತ್ಮೀಯ ಸಾರ್ವಜನಿಕರಲ್ಲಿ H16 ಅರ್ಥಾತ್ ಸೀತಾರಾಮದಿಂದ ಒಂದು ಮನವಿ. ಈ ಸಂಸ್ಥೆ ಭ್ರಷ್ಟಾಚಾರ, ಅನ್ಯಾಯ, ಅತ್ಯಾಚಾರಗಳಿಂದ ನೊಂದವರ ವೇದಿಕೆ. ಅನ್ಯಾಯಕೋರರ, ಭೂಗಳ್ಳರ, ನಶಾ ಸಾರಾಯಿ ಮಾಫಿಯಾಗಳ ವಿರುದ್ಧದ ಧ್ವನಿ. ರೈತರ, ಕೂಲಿಕಾರ, ಕಾರ್ಮಿಕರ, ಬಿದ್ದ ಸಮುದಾಯ ಜನರ ಧ್ವನಿ.
ಬೆಂಬಲವಾಗಿ ನಿಂತು ತನುಮನ ಧನದ ಸಹಾಯಕ್ಕೆ ಸಾರ್ವಜನಿಕರಲ್ಲಿ ಕೋರಿಕೆ. ದಾನದ ಸಹಾಯ ನೀಡಿ ಸ್ವಾತಂತ್ರ್ಯ ಪತ್ರಿಕೋದ್ಯಮ ಉಳಿಸಿ ಬೆಳೆಸಿ. ವಂದನೆಗಳು. ತಮ್ಮನ್ನೇ ನಂಬಿರುವ ಮಲ್ಲಪ್ಪ ಇ ಜೋತಾವರ್. ಈ ಕೆಳಗಿನ QR ಸ್ಕ್ಯಾನ್ ಮಾಡಿ ಅಥವಾ ಈ ನಂಬರ್ ಅಂದರೆ 7411402405ಗೆ ಇಲ್ಲ 9686864852ಗೆ ನೀವು ಫೋನ್ಪೇ ಮಾಡಿ, ಪೇಟಿಎಮ್ ಮಾಡಿ ಅಥವಾ ಇನ್ನಾವುದೇ ಮಾಧ್ಯಮದಿಂದ ಗೂಗಲ್ ಮೂಲಕ ಸಹಾಯ ಮಾಡಿ ಈ ಪ್ರಾಮಾಣಿಕ ಪತ್ರಿಕೋದ್ಯಮವನ್ನು ಉಳಿಸಿ ಅಂತ ಮತ್ತೊಮ್ಮೆ ಮನವಿ. ವಂದನೆಗಳು.